Good morning. Dear students, in the last classes, we learned about the theoretical concepts of the cash flow statement. Then, in the today's class, we will directly move on towards the problematic solutions. Yes. Then, ಇವತ್ತಿನ ಕ್ಲಾಸ್ನಲ್ಲಿ ಕೆಲವೊಂದಿಷ್ಟು ಪ್ರಾಕ್ಟಿಕಲ್ಸ್ ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಹೋಗೋಣ. ಇನ್ನ ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಹೇಳಬೇಕಾದಾಗ 5 ಅಂಕಗಳಿಗೆ ಫಾರ್ ದಿ ಪರ್ಪಸ್ ಆಫ್ 5 ಮಾರ್ಕ್ಸ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಕೇಳ್ತಾನೆ. ಎಸ್, ದಟ್ ಈಸ್ ವಾಟ್ ದಿ important the question that may be asked from the operating activity. So operating activity ದಿಂದ ಏನ್ ಮಾಡ್ತಾನೆ, ನಿಮ್ಮ ಎಕ್ಸಾಮ್ಗೆ ಕಂಪಲ್ಸರಿ ದಟ್ ಈಸ್ 5 ಅಂಕಗಳಿಗೆ ಕ್ವಶನ್ ಅನ್ನ ಕೇಳ್ತಾನೆ. ಹಾಗಾದ್ರೆ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ವಿಲ್ ಸಿ ದಿ ಕ್ವಶನ್, ಲೇಟರ್ ವರ್ಡ್ಸ್ ವಿಲ್ ಸಾಲ್ವ್ ದಟ್ ಒನ್. ಓಕೆ, ದೆನ್ ಹಾಗಾದ್ರೆ ನೋಡ್ರಿ ಕ್ವಶನ್ ಏನ್ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 17, ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅಂದಿದಾನ. ಎಸ್, ಸೊ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅಂತ ಕೇಳಬಹುದು, ಇಲ್ಲ ಅಂದ್ರೆ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಕೇಳಬಹುದು. ಓಕೆ, ಸೊ ವಾಟ್ ಎವರ್ ದಟ್ ಬೋತ್ ಆರ್ ಸೇಮ್. ಎಸ್, ಎರಡು ಒಂದೇ. ದೆನ್ ಆಫ್ಟರ್ ವರ್ಡ್ಸ್ ಪರ್ಟಿಕ್ಯುಲರ್ಸ್ ಅಂತ ಕೊಟ್ಟಿದ್ದಾನೆ. 2015 ಆಮೇಲೆ 2014 ಅಂತ 2 ಇಯರ್ಸ್ ಗಳನ್ನ ಕೊಟ್ಟಿದ್ದಾನೆ. ದೆನ್ ಆಫ್ಟರ್ ವರ್ಡ್ಸ್ ಪರ್ಟಿಕ್ಯುಲರ್ಸ್ ದಲ್ಲಿ ಏನೇನ್ ಕೊಟ್ಟಿದ್ದಾನೆ ನೋಡ್ರಿ. ಕ್ಯಾಶ್ ಇದೆ, ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಂತ ಇದೆ, ಇಂಟು ಬ್ರಾಕೆಟ್ ಲಾಸ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ 2015 ಏನಾಗಿದೆ ಅಂದ್ರೆ ಲಾಸ್ ಆಗಿದೆ. ದೆನ್ ಆಫ್ಟರ್ ವರ್ಡ್ಸ್ ಸ್ಟಾಕ್ ಇದೆ, ಡೆಟರ್ಸ್ ಇದೆ, ಅಕ್ರೂಡ್ ಇನ್ಕಮ್ ಇದೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅಂತಿದೆ, ಕ್ರೆಡಿಟರ್ಸ್ ಅಂತ ಇದೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂಡ್ ಲಾಸ್ಟ್ ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾನೆ. ಇನ್ನ ಬ್ರಾಕೆಟ್ ದಲ್ಲಿ ಏನು ಹೇಳಿಲ್ಲ ಅಂದ್ರೆ ಇದೇನು ನಮ್ದು ಪ್ರಾಫಿಟ್ ಆಗತ್ತೆ. ಓಕೆ, ಇಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾನೆ. ಇಷ್ಟು ತೆಗೆದುಕೊಂಡು ಏನ್ ಮಾಡ್ಬೇಕಂದ್ರೆ ನಾವು ಸೊಲ್ಯೂಷನ್ ಪಾರ್ಟ್ ಗೆ ಹೋಗ್ಬೇಕು. ಸೊ ಸೊಲ್ಯೂಷನ್ ಪಾರ್ಟ್ ಗೆ ಹೋಗ್ಬೇಕಾದಾಗ ನಮಗೆ ಕಾಲಮ್ಸ್ ಗಳು ಬೇಕು. ಸೊ ಕಾಲಮ್ಸ್ ಗಳು ಬೇಕಾದಾಗ ಫಸ್ಟ್ ಆಫ್ ಆಲ್ ವಿಲ್ ಟೇಕ್ ದಿ ಹೆಡ್ಡಿಂಗ್. ಹೆಡ್ಡಿಂಗ್ ಏನ್ ಬೇಕು ಅಂತ ಕೇಳಿದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಬೇಕು. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ದೆನ್ ಲೆಟರ್ ವರ್ಡ್ಸ್. ಸೊ ವಿ ರಿಕ್ವೈರ್ಡ್ ದಿ 3 ಕಾಲಮ್ಸ್, 1 ಫಾರ್ ಪರ್ಟಿಕ್ಯುಲರ್ಸ್ ಅಂಡ್ 2 ಫಾರ್ ಅಮೌಂಟ್ಸ್. ಓಕೆ, ಇಷ್ಟು ಕಾಲಮ್ಸ್ ಗಳು ಬೇಕು. ಎಸ್, ದೆನ್ ಹಾಗಾದ್ರೆ ಸೊಲ್ಯೂಷನ್ ಪಾರ್ಟ್ ಗೆ ಹೋಗೋಣ. ದೆನ್ ಇನ್ನ ಸೊಲ್ಯೂಷನ್ ದಲ್ಲಿ ಮೊದಲಿಗೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಇನ್ ದಿ ಆಪರೇಟಿಂಗ್ ಆಕ್ಟಿವಿಟಿ ನೆಟ್ ಪ್ರಾಫಿಟ್ ಅನ್ನ ತೆಗೆದುಕೊಳ್ಳಬೇಕು. ಆ ನೆಟ್ ಪ್ರಾಫಿಟ್ ಯಾವಾಗಿಂದ ಆಗಿರಬೇಕು ಅಂತ ಕೇಳಿದ್ರೆ ಬಿಫೋರ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಆಗಿರಬೇಕು. ಓಕೆ, ಸೊ ಆ ಬ್ಯಾಲೆನ್ಸ್ ಅನ್ನ ನಾವು ತೆಗೆದುಕೊಳ್ಬೇಕು. ಆ ರೀತಿ ಕ್ವಶನ್ ದಲ್ಲಿ ಏನು ಹೇಳಿಲ್ಲ, ಜಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಂತ ಸಿಂಪಲ್ ದಲ್ಲಿ ಕೊಟ್ಟು ಬಿಟ್ಟಿದ್ದಾನೆ. ಸೊ ವಾಟ್ ಎವರ್ ದಟ್ ನಮ್ಮ ಆಸ್ ಯೂಶುವಲ್ ಫಾರ್ಮ್ಯಾಟ್ ಪ್ರಕಾರ ನಾವು ಏನ್ ಮಾಡ್ಬೇಕು, ಬಿಡಿಸಬೇಕು. ಸೊ ಲೆಟ್ಸ್ ಟೇಕ್ ಫಸ್ಟ್ ಗೆ ಏನ್ ಬೇಕು ಅಂತ ಕೇಳಿದ್ರೆ ಪ್ರಾಫಿಟ್ ಆರ್ ನೆಟ್ ಪ್ರಾಫಿಟ್ ಬಿಫೋರ್ ಇನ್ಕಮ್ ಟ್ಯಾಕ್ಸ್ and extraordinary items. Yes, so short dalli bardena. So profit before income tax and extraordinary items anta beku. Hagadre alli profit and loss account anta kottidane. So in the 2015 note, yes, listen, and cash flow from operating activities anna bidisbekadaga, that is very important. ನಾವು ಇಯರ್ ಅನ್ನ ಇಲ್ಲಿ ಕಂಪ್ಯಾರಿಸನ್ ದಲ್ಲಿ ತೆಗೆದುಕೊಂಡು ಹೋಗ್ತೀವಿ. ಸೊ 2 ಇಯರ್ಸ್ ಗಳನ್ನ ಕೊಟ್ಟಿದ್ದಾನೆ, ಒಂದು 2015, ಇನ್ನೊಂದು 2014 ಅಂತ ಕೊಟ್ಟಿದ್ದಾನೆ. ಎಸ್, ಸೊ ಇನ್ ದಿಸ್ ಕಾನ್ಸೆಪ್ಟ್ ವಿ ಟ್ರೀಟ್ 2015 as a present year, 2015 as a present year, then 14 as a last year or base year. ಓಕೆ, ಸೊ ನಾವೇನ್ ಮಾಡ್ಬೇಕು ಅಂದ್ರೆ 2015 ಅನ್ನ ಪ್ರೆಸೆಂಟ್ ಇಯರ್ ಅಂತ ಟ್ರೀಟ್ ಮಾಡಬೇಕು. ಇನ್ನು 2014 ಅನ್ನ ಲಾಸ್ಟ್ ಇಯರ್ ಅಥವಾ ಬೇಸ್ ಇಯರ್ ಅಂತ ಅಂದ್ರೆ ಆಧಾರ ವರ್ಷ ಅಂತ ನಾವ್ ಏನ್ ಮಾಡ್ಬೇಕು, ಟ್ರೀಟ್ ಮಾಡಬೇಕು. ಕ್ಲಿಯರಾ? ಎಸ್, ಸೊ ಸರ್ ಪ್ರೆಸೆಂಟ್ ಇಯರ್ 2024 ಇದೆ ಅಲ್ರಿ ಅನ್ಬೇಡ. ಓಕೆ, ಸೊ 2024 ಇಸ್ ದಿ ಪ್ರೆಸೆಂಟ್ ಇಯರ್, ಬಟ್ ದಟ್ ಈಸ್ ಇನ್ ಆಕ್ಚುಯಲ್ ಕಾನ್ಸೆಪ್ಟ್. ಬಟ್ ಆಸ್ ಪರ್ ದಿ ಕ್ವಶನ್ ಪ್ರಕಾರ 2015 ಇಸ್ ದಿ ಪ್ರೆಸೆಂಟ್ ಇಯರ್ ಅಂತ ನಾವ್ ಏನ್ ಮಾಡ್ಬೇಕು, ಅಸಂಪ್ಷನ್ ಬೇಸ್ ಮೇಲೆ ಇಲ್ಲಿ ಸೊಲ್ಯೂಷನ್ ಪಾರ್ಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಕ್ಲಿಯರಾ? ಎಸ್, ದೆನ್ ಹಾಗಾದ್ರೆ ಮೊದಲಿಗೆ ಏನ್ ಬೇಕು, ಪ್ರಾಫಿಟ್ ಬಿಫೋರ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್. ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಂತ ಕೊಟ್ಟಿದ್ದಾನೆ, ಇಂಟು ಬ್ರಾಕೆಟ್ ಲಾಸ್ ಅಂತ ಹೇಳಿದಾನೆ. ಲಾಸ್ ದಟ್ ಮೀನ್ಸ್ ನೆಗೆಟಿವ್ ಸೈನ್ ಇಸ್ ದೇರ್. ನೆಗೆಟಿವ್ ಸೈನ್ ಮೀನ್ಸ್ ಟೇಕ್ ಇಂಟು ಮೈನಸ್ 30,000 ಅಂತ ತೆಗೆದುಕೊಳ್ತೀವಿ.
-30,000. ದೆನ್ ಹಾಗಾದ್ರೆ -30,000 ಬಂತು. ಇನ್ನ P&L ಅಕೌಂಟ್ ದಿಂದ ಈ ಪ್ರಾಫಿಟ್ ಬ್ಯಾಲೆನ್ಸ್ ಬಂದಿರತ್ತಂದ್ರೆ ಅಲ್ಲಿ ಕೆಲವೊಂದಿಷ್ಟು ನಾನ್ ಆಪರೇಟಿಂಗ್ ಐಟಮ್ಸ್ಗಳು ಅಥವಾ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ಗಳು ಇವೇನಾಗಿರ್ತವೆ ಅಂದ್ರೆ ಆ ಪ್ರಾಫಿಟ್ ದಿಂದ ಡಿಡಕ್ಟ್ ಆಗಿರ್ತವೆ. ನಾವೇನ್ ಮಾಡ್ಬೇಕು ಅಂದ್ರೆ ಅವುಗಳನ್ನ ವಾಪಸ್ ಆಡ್ ಮಾಡ್ಬೇಕು. ಓಕೆ, ಸೊ ಹೀಗಾಗಿ ಇಲ್ಲಿ ಆಡ್ ನಾನ್ ಆಪರೇಟಿಂಗ್ ಐಟಮ್ಸ್ ಅಂತ ಅನ್ಬೇಕು. ಎಸ್, ಹಾಗಾದ್ರೆ ಇನ್ನು ನಾನ್ ಆಪರೇಟಿಂಗ್ ಐಟಮ್ಸ್ ಅಥವಾ ನಾನ್ ಕ್ಯಾಶ್ ಐಟಮ್ಸ್ ಗಳು ಏನೇನು ಅಂತ ನೋಡ್ಲಿಕ್ಕೆ ಹೋದಾಗ ಕೆಲವೊಂದಿಷ್ಟು ಡೆಪ್ರಿಸಿಯೇಷನ್ ಅಂತ ಕೊಟ್ಟಿರ್ತಾನೆ, ದಟ್ ಈಸ್ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ. ಆಮೇಲೆ ಇನ್ನು ನಾನ್ ಆಪರೇಟಿಂಗ್ ಅಂತ ತೆಗೆದುಕೊಂಡಾಗ ಅಲ್ಲಿ ಕೆಲವೊಂದಿಷ್ಟು ಮತ್ತೆ ಲಾಸ್ ಗಳು ಬರ್ತವೆ, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಬರುತ್ತೆ. ಓಕೆ, ಸೊ ಈ ರೀತಿ ಕೆಲವೊಂದಿಷ್ಟು ಟ್ರಾನ್ಸಾಕ್ಷನ್ ಗಳು ಇರ್ತವೆ. ಆ ಟ್ರಾನ್ಸಾಕ್ಷನ್ ಗಳನ್ನ ನಾವ್ ಏನ್ ಮಾಡ್ಬೇಕು, ಇಲ್ಲಿ ವಾಪಸ್ ಏನ್ ಮಾಡ್ಬೇಕು, ಆ ಪ್ರಾಫಿಟ್ ದಲ್ಲಿ ಆಡ್ ಮಾಡ್ಬೇಕು. ಬಟ್ ಆ ರೀತಿ ನೋಡಿದಾಗ ನಮ್ಮ ಈ ಕ್ವಶನ್ ದಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಗಳನ್ನ ಕೊಟ್ಟಿಲ್ಲ, ಹೌದಾ? ಸೊ ಏನೇನಾಗಿರ್ಬಹುದು ಅಂತ ಕೇಳಿದ್ರೆ ಡೆಪ್ರಿಷನ್ ಆಗಿರ್ಬೋದು, ಗುಡ್ ವಿಲ್ ರಿಟರ್ನ್ ಅಪ್ ಅಂತ ಆಗಿರ್ಬೋದು. ಎಸ್, ದೆನ್ ಆಮೇಲೆ ಯಾವುದು ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಆಗಿರ್ಬೋದು. ವಾಟ್ ಎವರ್ ದಟ್ ಇವುಗಳನ್ನ ಇಲ್ಲಿ ಕೊಟ್ಟಿದ್ದ ಅಂದ್ರೆ ವಾಪಸ್ ಏನ್ ಮಾಡ್ಬೇಕು, ಅದರಲ್ಲಿ ಆಡ್ ಮಾಡ್ಬೇಕು. ಬಿಕಾಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ದಲ್ಲಿ ಆಲ್ರೆಡಿ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ, ಲೆಸ್ ಆಗಿರ್ತವೆ, ಅವುಗಳನ್ನ ನಾವು ಏನ್ ಮಾಡ್ತೀವಿ, ವಾಪಸ್ ಆಡ್ ಮಾಡ್ತೀವಿ. ಬಟ್ ಇನ್ ದಿಸ್ ಕ್ವಶನ್ ನಥಿಂಗ್ ಇಸ್ ಮೆನ್ಷನ್ಡ್ ಅಬೌಟ್ ದಿ ಆಪರೇಟಿಂಗ್ ಐಟಮ್ಸ್ ಆರ್ ಟ್ರಾನ್ಸಾಕ್ಷನ್ಸ್. ದಟ್ಸ್ ವೈ ಜಸ್ಟ್ ಟೇಕ್ ನಿಲ್. ಸೊ ನಿಲ್ ಅನ್ನ ನಿಲ್ ಯಾವುದು ಕೊಟ್ಟಿಲ್ಲ ಅಂದ್ರೆ ಜಸ್ಟ್ ಡ್ಯಾಶ್ ಅನ್ನ ತೆಗೆದುಕೊಂಡು ಬಿಡ್ರಿ. ದೆನ್ ಆಫ್ಟರ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಲೆಸ್ ಏನ್ ಮಾಡ್ಬೇಕು ಅಂದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಮಾಡ್ಬೇಕು. ಎಸ್, ಸೊ ಕೆಲವೊಂದಿಷ್ಟು ನಾನ್ ಆಪರೇಟಿಂಗ್ ಇನ್ಕಮ್ಸ್ ಗಳಾಗಿರ್ತವೆ. ಓಕೆ, ಸೊ ದಟ್ ಮೇ ಬಿ ಫ್ರಮ್ ದಿ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು, ಹೌದಾ? ಸೊ ದಟ್ ಮೀನ್ಸ್ ಏನು ಡಿವಿಡೆಂಡ್ ರಿಸೀವ್ಡ್ ಅಂತ ಇರಬಹುದು, ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಇರಬಹುದು, ಇಲ್ಲ ಅಂದ್ರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಇರಬಹುದು. ಓಕೆ, ಸೊ ಇಂಥವುಗಳು ಏನಾದ್ರು ಟ್ರಾನ್ಸಾಕ್ಷನ್ ಗಳಿದ್ರೆ ಅವುಗಳನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಲೆಸ್ ಮಾಡ್ತೀವಿ. ಯಾಕಂದ್ರೆ ಆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ದಲ್ಲಿ ಆ ಪ್ರಾಫಿಟ್ ಬ್ಯಾಲೆನ್ಸ್ ದಲ್ಲಿ ಅವು ಆಲ್ರೆಡಿ ಆಡ್ ಆಗಿರ್ತವೆ. ನಾವು ವಾಪಸ್ ಅವುಗಳನ್ನ ಏನ್ ಮಾಡ್ಬೇಕು, ಡಿಡಕ್ಟ್ ಮಾಡ್ಬೇಕು. ಓಕೆ, ಸೊ ಹೀಗಾಗಿ ನಾವು ಕ್ವಶನ್ ದಲ್ಲಿ ನೋಡ್ಲಿಕ್ಕಾಗಿ ಆ ಕ್ವಶನ್ ದಲ್ಲಿ ಈ ರೀತಿ ಟ್ರಾನ್ಸಾಕ್ಷನ್ ಗಳನ್ನ ಯಾವುದೇ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ದಿಸ್ ಇಸ್ ಆಲ್ಸೋ ಟೇಕ್ ಡ್ಯಾಶ್. ಓಕೆ, ಸೊ ಅವಾಗ ನಮಗೆ ಬ್ಯಾಲೆನ್ಸ್ ಬಂತು. ಬ್ಯಾಲೆನ್ಸ್ ಆಸ್ ಇಟ್ ಈಸ್ ಏನಾಗುತ್ತೆ, -30,000 ಇದೆ. ಸೊ ಟೇಕ್ -30,000. ಸೊ -30,000 ಆಯ್ತು. ಸೊ ಇದನ್ನ ನಾವು ಏನ್ ಕರಿತೀವಿ ಅಂತ ಕೇಳಿದ್ರೆ ಕ್ಯಾಶ್ ಫ್ಲೋ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಕ್ಯಾಶ್ ಫ್ಲೋ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಕರಿತೀವಿ. ಇಲ್ಲ ಆದ್ರೆ ಬ್ಯಾಲೆನ್ಸ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಅನ್ಬಹುದು. ಇಲ್ಲ ಅಂದ್ರೆ ಅಮೌಂಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಆರ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ನೀವೇನ್ ಮಾಡಬಹುದು, ಇದಕ್ಕೆ ಕರಿಬಹುದು. ಎಸ್, ಹಾಗಾದ್ರೆ ಕ್ಯಾಶ್ ಫ್ಲೋ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಬಂತು -38,000. ಹಾಗಾದ್ರೆ ಇನ್ನ ಅಡ್ಜಸ್ಟ್ಮೆಂಟ್ಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬೇಕು ನೆಕ್ಸ್ಟ್ ನಮಗೆ. ಸೊ ಲೆಟ್ಸ್ ಟೇಕ್ ಅಡ್ಜಸ್ಟ್ಮೆಂಟ್ಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬೇಕು. ಇನ್ನು ಅಡ್ಜಸ್ಟ್ಮೆಂಟ್ಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬಂದಾಗ ಎಸ್, ಸೊ ನೇಮ್ ಇಟ್ ಸೆಲ್ಫ್ ಎಕ್ಸ್ಪ್ಲೇನಿಂಗ್ ದಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ ದಲ್ಲಿ ಏನ್ ಬರ್ತವೆ ಅಂತ ಕೇಳಿದ್ರೆ ಒಂದು ಕರೆಂಟ್ ಅಸೆಟ್ ಬರುತ್ತೆ, ಇನ್ನೊಂದು ಕರೆಂಟ್ ಲೈಬಿಲಿಟಿ ಬರುತ್ತೆ. ಸೊ ಇನ್ನ ಸ್ಕಿಪ್ ದಟ್ ಏನು ಒಂದಿಷ್ಟು ಆ ಕರೆಂಟ್ ಮತ್ತು ಕರೆಂಟ್ ಅಸೆಟ್ಸ್, ಕರೆಂಟ್ ಲೈಬಿಲಿಟೀಸ್ ಗಳನ್ನ ಒಂದಿಷ್ಟು ಸೈಡ್ಗೆ ಇಡೋಣ. ಎಸ್, ಕೀಪ್ ದಟ್ ಅಸೈಡ್. Then first of all we'll see what is the asset and what is the liability ಅಂತ ನೋಡೋಣ. ಎಸ್, ಸೊ ನಾವು ಲೈಬಿಲಿಟೀಸ್ ಅಂತ ನೋಡ್ಲಿಕ್ಕೆ ಹೋದಾಗ ಹೊಣೆಗಾರಿಕೆಗಳಾಗ್ತವೆ, ನಿಜ.
ಹೊಣೆಗಾರಿಕೆಗಳವು, ನಾವೇನ್ ಮಾಡ್ಬೇಕು, ವಾಪಸ್ ಕೊಡಬೇಕು. ಬಟ್ ವಾಪಸ್ ಕೊಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಫಂಡ್ ಅನ್ನ ರೈಸ್ ಮಾಡ್ತಾ ಇದ್ದೀವಿ, ನಾವು ಫಂಡ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ. ಸೊ ಯಾರ ಕಡೆಯಿಂದ ಆಗಿರ್ಬೋದು, ಉದಾಹರಣೆಗೆ ಬ್ಯಾಂಕ್ ದಿಂದ ಲೋನ್ ಅನ್ನ ತರುವುದಾಗಿರ್ಬೋದು, ಅಥವಾ ಯಾವುದೋ ಒಬ್ಬ ಸಾಹುಕಾರ ಇದ್ದಾನೆ, ಆ ಸಾಹುಕಾರ ಕಡೆಯಿಂದ ನಾವು ಮುದ್ರೆಯನ್ನ ತರುವುದಾಗಿರ್ಬೋದು. ವಾಟ್ ಎವರ್ ದ್ಯಾಟ್, ನಾವು ಹಣವನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ. ಸೊ ನಾವು ಹಣವನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂದ್ರೆ ದಟ್ ಈಸ್ ಕಾಲ್ಡ್ ಸೋರ್ಸ್ ಆಫ್ ಫಂಡ್ ಆರ್ ಸೋರ್ಸಸ್ ಆಫ್ ಫಂಡ್ ಅಂತ ಕರಿತೀವಿ. ಹೌದಾ? ಏನನ್ನ, ಲೈಬಿಲಿಟೀಸ್ ಗಳನ್ನ ಏನ್ ಕರಿತೀವಿ, ಸೋರ್ಸಸ್ ಆಫ್ ಫಂಡ್ ಅಂತ ಕರಿತೀವಿ. ಇನ್ನ ಈ ಸೋರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಅವುಗಳನ್ನ ಖರ್ಚು ಮಾಡ್ತೀವಿ. ಯಾವ್ಗಳಿಗೆ ಅಂತ ಕೇಳಿದ್ರೆ, ಏನೋ ಖರೀದಿ ಮಾಡುವುದಾಗಿರ್ಬೋದು, ಹೌದಾ, ಅಥವಾ ಯಾವುದೋ ಒಂದು ಬ್ಯಾಂಕ್ದಲ್ಲಿ ಅಥವಾ ಡಿಪಾಸಿಟ್ ಮಾಡುವುದಾಗಿರ್ಬೋದು. ವಾಟ್ ಎವರ್ ದ್ಯಾಟ್, ನಾವು ಅದನ್ನ ಅಪ್ಲೈ ಮಾಡ್ತೀವಿ ಫಂಡ್ ಅನ್ನ. ಎಸ್, ಸೊ ನಾವು ಅಪ್ಲೈ ಮಾಡ್ತೀವಿ ಅಂದ್ರೆ ಅಸೆಟ್ಸ್ ಗಳನ್ನ ನಾವೇನ್ ಕರಿತೀವಿ, ಅಪ್ಲಿಕೇಶನ್ ಆಫ್ ಫಂಡ್ ಅಂತ ಕರಿತೀವಿ. ಓಕೆ, ಸೊ ಯಾವುದೇ ವಸ್ತುವನ್ನ ಖರೀದಿ ಮಾಡುವುದಾಗಿರ್ಬೋದು ಅಥವಾ ಇನ್ವೆಸ್ಟ್ ಮಾಡುವುದಾಗಿರ್ಬೋದು, ವಾಟ್ ಎವರ್ ದ್ಯಾಟ್, ಇದು ಏನಾಗತ್ತ, ಅಪ್ಲಿಕೇಶನ್ ಆಫ್ ಫಂಡ್ ಅಂತ ಆಗತ್ತ. ಯಾವುದು, ಅಸೆಟ್ಸ್ ಗಳು. ಓಕೆ, ಎಸ್. ಹಾಗಾದ್ರೆ ಇನ್ನು ನೆಕ್ಸ್ಟ್ ಕನ್ಸೆಪ್ಟ್ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಗೆ ಫೋಕಸ್ ಮಾಡೋಣ. ವರ್ಕಿಂಗ್ ಕ್ಯಾಪಿಟಲ್ ದಲ್ಲಿ ಏನ್ ಬರ್ತವೆ, ಕರೆಂಟ್ ಅಸೆಟ್ಸ್, ಕರೆಂಟ್ ಲೈಬಿಲಿಟಿ ಅಂತ ಬರ್ತವೆ. ಹಾಗಾದ್ರೆ ಇದ್ರದ್ದು ನಾವೇನ್ ಮಾಡ್ಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾದಾಗ ನಾವು ನೆಗೆಟಿವ್ ಅಂಡ್ ಪಾಸಿಟಿವ್ ಕನ್ಸೆಪ್ಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಸೊ ಯಾವ ರೀತಿ ನೆಗೆಟಿವ್ ಅಂಡ್ ಪಾಸಿಟಿವ್ ಕನ್ಸೆಪ್ಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕಂದ್ರೆ, ಇಫ್ ವಿ ರಿಸೀವ್ಡ್ ದಿ ಕ್ಯಾಶ್, that is a positive concept. If we paid the cash, that is negative concept. Okay, so ಏನು, ಥಿಂಕ್ ಪ್ರಾಕ್ಟಿಕಲ್, ನಮ್ದೇ ಫಾರ್ಮ್ ಇದೆ ಅಂತ ತಿಳ್ಕೊರಿ. ಇನ್ನ ಹಿಂದೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದಾಗ ಏನಾದ್ರೂ ನಮಗೆ ಕ್ಯಾಶ್ ಬಂತು ಅಂದ್ರೆ ದಟ್ ಈಸ್ ಅ ಪಾಸಿಟಿವ್ ಕನ್ಸೆಪ್ಟ್. ಅಂದ್ರೆ ಅದು ನಮಗೆ ದುಡ್ಡು ಬಂತು ಅಂತ ಅಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ಇನ್ನ ನಾವೇನಾದ್ರೂ ಕ್ಯಾಶ್ ಕೊಟ್ಟಿವಿ ಅಂದ್ರೆ ದಟ್ ಈಸ್ ನೆಗೆಟಿವ್ ಕನ್ಸೆಪ್ಟ್. ಅಂದ್ರೆ ನಮ್ಮಿಂದ ಕ್ಯಾಶ್ ಏನಾಯ್ತು, ಹೊರಗೆ ಹೋಯ್ತು ಅಂತ ಟ್ರೀಟ್ ಮಾಡ್ತೀವಿ. ಹಾಗಾದ್ರೆ ಪಾಸಿಟಿವ್ ಕನ್ಸೆಪ್ಟ್ ಗೆ ಕ್ಯಾಶ್ ಇನ್ಫ್ಲೋ ಅಂತೀವಿ, ನೆಗೆಟಿವ್ ಕನ್ಸೆಪ್ಟ್ ಗೆ ಕ್ಯಾಶ್ ಔಟ್ಫ್ಲೋ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಯಾವ್ದ್ರಿಂದ ಕ್ಯಾಶ್ ಇನ್ಫ್ಲೋ ಆಗ್ಬಹುದು, ಯಾವ್ದ್ರಿಂದ ಕ್ಯಾಶ್ ಔಟ್ಫ್ಲೋ ಆಗ್ಬಹುದು ಅಂತ ಕೇಳಿದ್ರೆ, ನಾವು ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲೈಬಿಲಿಟಿಯನ್ನ ತೆಗೆದುಕೊಂಡಾಗ, ಇನ್ ಕೇಸ್ ಕರೆಂಟ್ ಲೈಬಿಲಿಟಿ ಹೆಚ್ಚಾಯ್ತಂದ್ರೆ, ಇನ್ ಕೇಸ್ ಕರೆಂಟ್ ಲೈಬಿಲಿಟಿ ಏನಾಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತಂದ್ರೆ, ಸೊ ನಮಗೆ ಏನ್ ಬಂತು, ಕ್ಯಾಶ್ ಬಂದಿದೆ ಅಂತ ಅರ್ಥ ಆಯ್ತು, ಕ್ಯಾಶ್ ಇನ್ಫ್ಲೋ ಆಯ್ತು. ದಿಸ್ ಇಸ್ ಅ ಪಾಸಿಟಿವ್ ಸೈನ್. ಪಾಸಿಟಿವ್ ಸೈನ್ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಆಡ್ ಅಂತ ಮಾಡ್ಬೇಕು. ಓಕೆ, ದೆನ್ ಯಾಕೆ ನಾವು ಸಾಹುಕಾರ ಕಡೆಯಿಂದ ಮತ್ತೆ ಉದ್ರಿ ಎಷ್ಟು ಜಾಸ್ತಿ ತರ್ತೀವೋ ಅಷ್ಟು ದುಡ್ಡು ನಮಗೆ ಜಾಸ್ತಿ ಬಂತು, ಹೀಗಾಗಿ ನಮಗೆ ಕ್ಯಾಶ್ ಬಂತು ಅಂದ್ರೆ ಫೋರ್ಮ್ ಗೆ ಕ್ಯಾಶ್ ಇನ್ಫ್ಲೋ ಆಯ್ತು. ಸೊ ದಟ್ ಈಸ್ ಪಾಸಿಟಿವ್ ಸೈನ್, ಆಡ್ ಮಾಡಬೇಕು. ಇನ್ ಕೇಸ್ ಅದೇ ಕರೆಂಟ್ ಲೈಬಿಲಿಟಿ ಡಿಕ್ರೀಸ್ ಆದ್ರೆ ನೆಗೆಟಿವ್ ಸೈನ್. ಡಿಕ್ರೀಸ್ ಯಾವಾಗ ಆಗತ್ತೆ, ನಾವು ಉದಾಹರಣೆಗೆ ಸಾಹುಕಾರ ಕಡೆಯಿಂದ ಲೋನ್ ತಂದಿದ್ದೀವಲ್ಲ, ಸೊ ವಾಪಸ್ ಕೊಟ್ಟಾಗ ಆ ಕ್ರೆಡಿಟರ್ಸ್ಗೆ ರಿಟರ್ನ್ ಮಾಡಿದಾಗ ನಮ್ಮ ಲೈಬಿಲಿಟಿ ಏನಾಗುತ್ತೆ, ಕಡಿಮೆ ಆಗತ್ತೆ, ಡಿಕ್ರೀಸ್ ಆಗತ್ತೆ, ನಮ್ಮಿಂದ ಕ್ಯಾಶ್ ಏನಾಯ್ತು, ಹೊರಗೆ ಹೋಯ್ತು. ಸೊ ದಟ್ ಈಸ್ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ ಮೀನ್ಸ್ ಏನ್ ಮಾಡ್ಬೇಕು, ಲೆಸ್ ಅಂತ ಮಾಡ್ಬೇಕು. ಕ್ಲಿಯರಾ? ದಿಸ್ ಇಸ್ ಅಬೌಟ್ ದಿ ಕರೆಂಟ್ ಲೈಬಿಲಿಟಿ ಆಯ್ತು. ಇನ್ನು ಕರೆಂಟ್ ಅಸೆಟ್ಸ್ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೇನೆ, ಅಸೆಟ್ಸ್ ದಟ್ ಮೀನ್ಸ್ ಏನೋ ಅಪ್ಲಿಕೇಶನ್ ಆಫ್ ಫಂಡ್ ಅಂತ ಕರಿತೀವಿ. ಅಲ್ಲಿ ನಾವು ಏನ್ ಮಾಡ್ತೀವಿ, ಫಂಡ್ ಅನ್ನ ನಮ್ಮ ಅಪ್ಲೈ ಮಾಡ್ತೀವಿ, ಖರ್ಚು ಮಾಡ್ತೀವಿ. ಹಾಗಾದ್ರೆ ಅದೇ ರೀತಿ ಅಲ್ಲಿ ಏನಾಗತ್ತೆ ಅಂದ್ರೆ, ಕರೆಂಟ್ ಅಸೆಟ್ಸ್ ಗಳು ಹೆಚ್ಚಾದ್ರೆ ಖರ್ಚುಗಳು ಹೆಚ್ಚದು. ಸೊ ಖರ್ಚುಗಳು ಅದು ಅಂದ್ರೆ ಏನಾಯ್ತು ಅಂದ್ರೆ ನಮ್ದು ಕ್ಯಾಶ್ ಔಟ್ಫ್ಲೋ ಆಯ್ತು, ಖರ್ಚು ಹೆಚ್ಚಾಯ್ತು, ದುಡ್ಡು ಹೊರಗೆ ಹೋಯ್ತು. ದಟ್ ಈಸ್ ಕಾಲ್ಡ್ ನೆಗೆಟಿವ್ ಸೈನ್. ಅವಾಗ ಏನ್ ಮಾಡ್ಬೇಕು, ಕರೆಂಟ್ ಅಸೆಟ್ಸ್ ಹೆಚ್ಚಾದಾಗ ನೆಗೆಟಿವ್ ಸೈನ್ ಇರೋದ್ರಿಂದ ಲೆಸ್ ಮಾಡಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ? ಇನ್ ಕೇಸ್ ಹಾಗಾದ್ರೆ ಅದೇ ಏನಾದ್ರೂ ಕರೆಂಟ್ ಅಸೆಟ್ಸ್ ಗಳು ಡಿಕ್ರೀಸ್ ಆದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಆಡ್ ಮಾಡ್ಬೇಕು. ಓಕೆ, ಸೊ ಖರ್ಚುಗಳು ಕಡಿಮೆ ಆದ್ರೆ ಅಥವಾ ಅಲ್ಲಿ ಅಪ್ಲಿಕೇಶನ್ ಆಫ್ ಫಂಡ್ ಕಡಿಮೆ ಆದ್ರೆ ನಮ್ದೇನಾಗತ್ತ, ನಮ್ ಕಡೆ ದುಡ್ಡು ರಿಟರ್ನ್ ಆಗತ್ತ. ಸೊ ಕ್ಯಾಶ್ ಇನ್ಫ್ಲೋ ಆಗತ್ತ. ಸೊ ದಟ್ ಈಸ್ ಪಾಸಿಟಿವ್ ಸೈನ್, ಆಡ್ ಮಾಡ್ತೀವಿ. ಕಾನ್ಸೆಪ್ಟ್ ಕ್ಲಿಯರ್? ಎಸ್. ಹಾಗಾದ್ರೆ ಒನ್ ಬೈ ಒನ್ ತೆಗೆದುಕೊಂಡು ಹೋಗೋಣ. ಸೊ ಮೊದಲಿಗೆ ಆಡ್ ಕನ್ಸೆಪ್ಟ್ ಅನ್ನ ತೆಗೆದುಕೊಂಡು ಹೋಗೋಣ. ಸೊ ಆಡ್ ಕನ್ಸೆಪ್ಟ್ ದಲ್ಲಿ ಏನ್ ಬೇಕು ಅಂತ ಕೇಳಿದ್ರೆ, ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ ಅಂತ ಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಅಂತ ಬೇಕು. ಹಾಗಾದ್ರೆ ಇನ್ನು ಕರೆಂಟ್ ಲೈಬಿಲಿಟೀಸ್ ಗಳಿಗೆ ಬಂದಾಗ ಏನೇನಿದೆ ಅಂತ ನೋಡ್ರಿ. ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅಂತ ಕೊಟ್ಟಿದ್ದಾನ. ಎಸ್. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ನೋಡ್ರಿ, 2014ದಲ್ಲಿ ಎಷ್ಟಿತ್ತು ಅಂತ ನೋಡಿದ್ರೆ 20,000 ಇತ್ತು. ಅಂಡ್ 2015ದಲ್ಲಿ ಏನಾಗಿದೆ ಅಂದ್ರೆ 15
2000 ಆಗ್ಯದ. ದಟ್ ಮೀನ್ಸ್ ಏನಾಗ್ಯದ, ಡಿಕ್ರೀಸ್ ಆಗ್ಯದ. ಡಿಕ್ರೀಸ್ ಆದ್ರೆ ಇಲ್ಲಿ ಬರೋದಿಲ್ಲ ಅದು. ದೆನ್ ಆಫ್ಟರ್ ವರ್ಡ್ಸ್ ಕ್ರೆಡಿಟರ್ಸ್ ನೋಡ್ರಿ, ಕ್ರೆಡಿಟರ್ಸ್ ಎಷ್ಟಾಗಿದೆ ಅಂದ್ರೆ 2014ದಲ್ಲಿ 60,000 ಇತ್ತು. ದೆನ್ 2015ದಲ್ಲಿ 40,000 ಆಗ್ಯದ. ಒನ್ಸ್ ಅಗೇನ್ ಕ್ರೆಡಿಟರ್ಸ್ ಏನಾಗ್ಯದ ಅಂದ್ರೆ ಡಿಕ್ರೀಸ್ ಆಗ್ಯದ. ಡಿಕ್ರೀಸ್ ಅಂದ್ರೆ ಬರುದಿಲ್ಲ, ನೆಕ್ಸ್ಟ್ ಕಾನ್ಸೆಪ್ಟ್ ದಲ್ಲಿ ಬರುತ್ತೆ. ದೆನ್ ಆಫ್ಟರ್ ವರ್ಡ್ಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ 2014ದಲ್ಲಿ 10,000 ಇತ್ತು. ದೆನ್ ಇನ್ನು 15ದಲ್ಲಿ 15,000 ಆಗ್ಯದ. ಎಸ್, ದಟ್ ಈಸ್ ಕವರ್ಡ್ ಅಂಡರ್ ದಿಸ್. ಓಕೆ, ಸೊ ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಬರುತ್ತೆ. ಸೊ ಲೆಟ್ಸ್ ಟೇಕ್ ಏನು ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಅನ್ನಬೇಕು. ಸೊ ಹಾಗಾದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಏನಾಗಿದೆ ಅಂತ ಕೇಳಿದ್ರೆ 10,000 ಇದ್ದುದು 15,000 ಆಗಿದೆ. ಸೊ ದೆನ್ ಹಾಗಾದ್ರೆ 15,000 ಮೈನಸ್ 10,000 ಮಾಡಬೇಕು. ಸೊ ಮೈನಸ್ 10,000 ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬಂತು, 5,000 ಬಂತು. ಟೇಕ್ ದಟ್ ಇಂಟು ಇನ್ನರ್ ಕಾಲ್. ಎಸ್, ಹಾಗಾದ್ರೆ ಇಷ್ಟು ಏನಾಯ್ತು ಅಂದ್ರೆ ಲೈಬಿಲಿಟೀಸ್ ಇಂದ ಒಂದೇ ಬಂತು. ಆಫ್ಟರ್ ವರ್ಡ್ಸ್ ಇನ್ನು ಅಸೆಟ್ಸ್ ಗೆ ಬಂದಾಗ ಇಲ್ಲಿ ಲೈಬಿಲಿಟೀಸ್ ಅಂತೂ ಇನ್ಕ್ರೀಸ್ ಆದದ್ದು ಒಂದೇ ಇದೆ. ಇನ್ನು ಅಸೆಟ್ಸ್ ಗೆ ಹೋದಾಗ ಅಸೆಟ್ಸ್ ಅಲ್ಲಿ ಏನಾಗಬೇಕಂದ್ರೆ ಡಿಕ್ರೀಸ್ ಆಗಿದ್ರೆ ಆಡ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಸೇಮ್ ಆಡ್ ಒಂದದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ಸೊ ಡಿಕ್ರೀಸ್ ಅನ್ಬೇಕು. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂತ ಅನ್ಬೇಕು. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅನ್ಬೇಕು. ಅಂದ್ರೆ ಯಾವ ಕರೆಂಟ್ ಅಸೆಟ್ಸ್ ಗಳಲ್ಲಿ ಡಿಕ್ರೀಸ್ ಗಳಾಗಿದಾವೋ, ಕಡಿಮೆ ಆಗಿದಾವೋ, ನಮಗೆ ಅದು ಪಾಸಿಟಿವ್ ಸೈನ್, ಅವುಗಳನ್ನ ನಾವು ಏನ್ ಮಾಡ್ಬೇಕು, ಆಡ್ ಮಾಡಿಕೊಳ್ಬೇಕು. ಹಾಗಾದ್ರೆ ಕರೆಂಟ್ ಅಸೆಟ್ಸ್ ಗಳನ್ನ ನೋಡೋಣ. ಸೊ ಕರೆಂಟ್ ಅಸೆಟ್ಸ್ ಗಳನ್ನ ನೋಡ್ಲಿಕ್ಕೆ ಹೋದಾಗ ಮೊದಲಿಗೆ ಕ್ಯಾಶ್ ಅಂತಿದೆ. ಎಸ್, ಬಟ್ ಕ್ಯಾಶ್ ಕರೆಂಟ್ ಅಸೆಟ್ಸ್ ದಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ದಲ್ಲಿ ತೋರಿಸ್ತೀವಿ. ಬಟ್ ಈ ಕ್ಯಾಶ್ ಅನ್ನುವಂತ ಕನ್ಸೆಪ್ಟ್ ಎಲ್ಲಿ ಹೋಗುತ್ತೆ ಅಂದ್ರೆ ಕ್ಯಾಶ್ ಮ್ಯಾನೇಜ್ಮೆಂಟ್ ದಲ್ಲಿ ಹೋಗುತ್ತೆ. ಸೊ ದಿಸ್ ಇಸ್ ನಾಟ್ ಫ್ರಮ್ ದಿ ಪಾರ್ಟ್ ಆಫ್ ದಿ ಕ್ಯಾಶ್ ಫ್ರಮ್ ದಿ ಆಪರೇಟಿಂಗ್ ಆಕ್ಟಿವಿಟಿ. ಓಕೆ, ಸೊ ಈ ಆಪರೇಟಿಂಗ್ ಆಕ್ಟಿವಿಟಿದಲ್ಲಿ ಇದು ಪಾರ್ಟ್ ಅಲ್ಲ. ದಟ್ ಈಸ್ ಏನು, ಎಕ್ಸೆಸ್ ಸರ್ಪ್ಲಸ್ ಆರ್ ಎಕ್ಸೆಸ್ ಫಂಡ್ ಇರತ್ತದು ಕ್ಯಾಶ್ ಅನ್ನುವಂಥದ್ದು. ಲಾಸ್ಟ್ ಇಯರ್ ಇದ್ದದ್ದು ನೆಕ್ಸ್ಟ್ ಇಯರ್, ಅಥವಾ ನಮ್ ಕಡೆ ಬ್ಯಾಲೆನ್ಸ್ ಓಪನಿಂಗ್ ಆಗಿ ಬಂದಿರತ್ತ, ಅಥವಾ ಲಾಸ್ಟ್ ಎಲ್ಲಾನು ಖರ್ಚು ಮಾಡಿ ಎಕ್ಸೆಸ್ ಫಂಡ್ ಉಳಿದಿರತ್ತ, ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರತ್ತ. ಓಕೆ, ಸೊ ಹೀಗಾಗಿ ಆ ಕ್ಯಾಶ್ ಅನ್ನ ನಾವಿಲ್ಲಿ ತೆಗೆದುಕೊಳ್ಳೋದಿಲ್ಲ. ಕ್ಯಾಶ್ ಅನ್ನ ಏನ್ ಮಾಡ್ಬೇಕು, ಸ್ಕಿಪ್ ಮಾಡ್ಬೇಕು. ಓಕೆ, ದ ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ಸ್ಟಾಕ್ ಅಂತ ಕೊಟ್ಟಿದ್ದಾನೆ. ಸ್ಟಾಕ್ ಏನಾಗಿದೆ ನೋಡ್ರಿ, 2014ದಲ್ಲಿ 1 lakh ಇತ್ತು. ದೆನ್ 2015ದಲ್ಲಿ 80,000 ಆಗಿದೆ. ದಟ್ ಮೀನ್ಸ್ ಸ್ಟಾಕ್ ಇಸ್ ಡಿಕ್ರೀಸ್ಡ್. ಎಸ್, ಸೊ ಸ್ಟಾಕ್ ಡಿಕ್ರೀಸ್ಡ್ ಆಗಿದೆ. ಲೆಟ್ಸ್ ಟೇಕ್ ಸ್ಟಾಕ್. ಸೊ ಸ್ಟಾಕ್ ಅಂತ ತೆಗೆದುಕೊಡ್ರಿ. ಸ್ಟಾಕ್ ದಲ್ಲಿ 1 lakh ಇತ್ತು 2014ದಲ್ಲಿ. ದಟ್ ಮೀನ್ಸ್ 2014ದಲ್ಲಿ 1 lakh ಇತ್ತು. ದೆನ್ 2015ದಲ್ಲಿ ಅದು ಎಷ್ಟಾಗಿದೆ, 80,000 ಆಗಿದೆ. ಅಂದ್ರೆ ಡಿಕ್ರೀಸ್ ಆಗಿದೆ. ಬಿಕಾಸ್ 2015 ಇಸ್ ದಿ ಪ್ರೆಸೆಂಟ್ ಇಯರ್ ಅಂತ ಟ್ರೀಟ್ ಮಾಡಿವಿ, 2014 ಅನ್ನ ಲಾಸ್ಟ್ ಇಯರ್ ಅಂತ ಟ್ರೀಟ್ ಮಾಡಿವಿ, ಅಥವಾ ಬೇಸ್ ಇಯರ್ ಆಧಾರ ವರ್ಷ. ಸೊ ಹೀಗಾಗಿ 1 lakh ಮೈನಸ್ ನಾವು 80,000 ಮಾಡಿದಾಗ ನಮ್ದು ಎಷ್ಟು ಬಂತು ಅಂದ್ರೆ 20,000 ಬಂತು. ಆ 20,000 ಅನ್ನ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಏನ್ ಹೇಳಿದಾನೆ, ಡೆಟರ್ಸ್ ಅಂತ ಹೇಳಿದಾನೆ. ಡೆಟರ್ಸ್ ಏನಾಗಿದೆ ನೋಡಿ, ಲಾಸ್ಟ್ ಇಯರ್ ದಲ್ಲಿ 14ದಲ್ಲಿ 60,000 ಆಗಿತ್ತು, ಅಂಡ್ 15ದಲ್ಲಿ 50,000 ಆಗಿದೆ. ದಟ್ ಮೀನ್ಸ್ ಒನ್ಸ್ ಅಗೇನ್ ಡಿಕ್ರೀಸ್ಡ್ ಆಗಿದೆ. ಸೊ ಡೆಟರ್ಸ್ ಇಲ್ಲಿ ಬರುತ್ತೆ. ಟೇಕ್ ಡೆಟರ್ಸ್. ಡೆಟರ್ಸ್ ಎಷ್ಟು, 60,000 ಇದ್ದದ್ದು 50,000 ಆಗಿದೆ. ಸೊ ದೆನ್ 60,000 ಮೈನಸ್ 50,000 ಮಾಡಿದಾಗ 10,000 ಬಂತು. ಲೆಟ್ಸ್ ಟೇಕ್ ದಿ 10,000. ದ ನೆಕ್ಸ್ಟ್ ಅಕ್ರೂಡ್ ಇನ್ಕಮ್ ಅಂತಿದೆ. ಅಕ್ರೂಡ್ ಇನ್ಕಮ್ ಇಸ್ ವಾಟ್, ದಿ ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ ಅಂತ ಕರಿತೀವಿ. ಅದು ಕಂಪ್ಲೀಟ್ ಆಗಿದ್ರೆ ಅದನ್ನ ಏನ್ ಹೇಳ್ತೀವಿ ಅಂದ್ರೆ ಇನ್ಕಮ್ ಅಕ್ರೂಡ್ ಬಟ್ ನಾಟ್ ರಿಸೀವ್ಡ್ ಅಂತ ಕರಿತೀವಿ. ಬಟ್ ದಟ್ ಈಸ್ ರಿಸೀವೇಬಲ್. ಓಕೆ, ಸೊ ದಟ್ ಈಸ್ ರಿಸೀವೇಬಲ್. ದಟ್ ಮೀನ್ಸ್ ದಟ್ ಈಸ್ ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ ಏನಾಗಿದೆ ಅಂದ್ರೆ ಇನ್ಕ್ರೀಸ್ ಆಗಿದೆ ನೋಡ್ರಿ. ಎಸ್, 2014ದಲ್ಲಿ 5,000 ಇತ್ತು. ದೆನ್ 2015ದಲ್ಲಿ ಅದು ಎಷ್ಟಾಗಿದೆ, 10,000 ಆಗಿದೆ. ಸೊ ಇನ್ಕ್ರೀಸ್ ಆಗಿದೆ ಅಂದ್ರೆ ಇಲ್ಲಿ ಬರುದಿಲ್ಲ. ಹಾಗಾದ್ರೆ ಸೊ ಎಂಟೈರ್ ಕಾನ್ಸೆಪ್ಟ್ ಏನಾಯ್ತು ಅಂದ್ರೆ ಇಲ್ಲಿಗೆ ಕವರ್ಡ್ ಆಯ್ತು. ನೆಕ್ಸ್ಟ್ ಹಾಗಾದ್ರೆ ಇದನ್ನ ಕ್ಲೋಸ್ ಮಾಡೋಣ. ಸೊ ಔಟರ್ ಕಾಲಮ್ ದಲ್ಲಿ ಎಷ್ಟಾಗತ್ತೆ ಇದು, ಸೊ 10 + 20 30 ಆಯ್ತು. 35,000. ಸೊ 35,000 ಯಾವ ಸೈನ್ ಅಂತ ಕೇಳಿದ್ರೆ ಪಾಸಿಟಿವ್. ಆಡ್ ಅಂತ ಮಾಡಿವಲ್ಲ, ಆಡ್ ಮೀನ್ಸ್ ಪಾಸಿಟಿವ್ ಸೈನ್. ಪಾಸಿಟಿವ್ ಮೀನ್ಸ್ ಟೇಕ್ ಪ್ಲಸ್. ಪ್ಲಸ್ 35,000 ಅನ್ನ ತೆಗೆದುಕೊಂಡು ಬಿಡ್ತೀವಿ. ಸೊ 35,000 ತೆಗೆದುಕೊಂಡಾಗ
ಇಲ್ಲಿ -30 ಇದೆ, ಇಲ್ಲಿ +35,000 ಇದೆ. ಸೊ ಒಂದರಲ್ಲಿ ಒಂದು ಡಿಡಕ್ಟ್ ಆಗತ್ತ. ಸೊ ಬ್ಯಾಲೆನ್ಸ್ ಉಳಿತು ದಟ್ ಈಸ್ 5,000. ಈ ಯಾವ 5,000 ಅಂದ್ರೆ ಪಾಸಿಟಿವ್ ಬ್ಯಾಲೆನ್ಸ್ ಇದೆ, +5,000. ಕ್ಲಿಯರ್? ಬಿಕಾಸ್ ಸೊ ಪಾಸಿಟಿವ್ ಸೈನ್ ಆಫ್ ಬ್ಯಾಲೆನ್ಸ್ ಏನಿದೆ ದೊಡ್ಡದಿದೆ ದೆನ್ ದಿ ನೆಗೆಟಿವ್ ಬ್ಯಾಲೆನ್ಸ್. ಓಕೆ, ಸೊ -30,000 ಕಡಿಮೆ ಇದೆ, ದೆನ್ +35,000 ಅಮೌಂಟ್ ಜಾಸ್ತಿ ಇದೆ. ಸೊ ಜಾಸ್ತಿ ಇರೋದ್ರಿಂದ ಇದರ ಸೈನ್ ಅನ್ನು ಇಟ್ಬಿಡ್ತೀವಿ. ಸೊ +5,000 ಆಯ್ತು. ಆಫ್ಟರ್ ವರ್ಡ್ಸ್ ಇನ್ನೇನ್ ಮಾಡ್ಬೇಕು, ಇದರಲ್ಲಿ ಲೆಸ್ ಅನ್ಬೇಕು. ಸೊ ಲೆಸ್ ಏನು ಅಂತ ಕೇಳಿದ್ರೆ, ಯಾವ ರೀತಿ ನಾವು ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ ಅಂತೀವೋ ಅದನ್ನ ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ ಲೆಸ್ ಮಾಡಬೇಕು. ಸೊ ಲೆಸ್ ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ ಅನ್ಬೇಕು. ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಅಂದ್ರೆ ಯಾವ ಕರೆಂಟ್ ಲೈಬಿಲಿಟೀಸ್ ಗಳಲ್ಲಿ ಕಡಿಮೆ ಆಗಿದಾವೋ ಅವುಗಳನ್ನ ನೋಡ್ಬೇಕು. ಹಾಗಾದ್ರೆ ಸೊ ಅಲ್ಲಿ ಕರೆಂಟ್ ಲೈಬಿಲಿಟೀಸ್ ಗಳ ನೋಡ್ಲಿಕ್ಕೆ ಹೋದಾಗ ಏನಿದೆ, ಶಾಲರೀಸ್ ಅಂತ ಇದೆ. ಸೊ ಶಾಲರೀಸ್ ಏನಾಗಿದೆ ನೋಡ್ರಿ, 2014 ದಲ್ಲಿ 20,000 ಇತ್ತು, ದೆನ್ 15 ದಲ್ಲಿ ಅದು 15,000 ಆಗಿದೆ. ದಟ್ ಮೀನ್ಸ್ ಡಿಕ್ರೀಸ್ಡ್ ಅಂದ್ರೆ ಇಲ್ಲಿ ಬರುತ್ತೆ. ಸೊ ಯಾವುದು ಅಂದ್ರೆ OS ಶಾಲರೀಸ್. ಸೊ OS ಶಾಲರೀಸ್ ಅಂತ ಕರಿತೀವಿ. ಸೊ ಎಷ್ಟು, 2014 ದಲ್ಲಿ 20,000 ಇತ್ತು, ದೆನ್ 2015 ದಲ್ಲಿ 15,000 ಆಗಿದೆ, ಅಂದ್ರೆ ಡಿಕ್ರೀಸ್ ಆಯ್ತು. ಎಷ್ಟು ಡಿಕ್ರೀಸ್ ಆಯ್ತು, 5,000. ಎಸ್, 5,000 ಏನಾಯ್ತು, ಡಿಕ್ರೀಸ್ ಆಯ್ತು ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಇನ್ನ ಯಾವ್ದಿದೆ, ಕ್ರೆಡಿಟರ್ಸ್ ಅಂತ ಇದೆ. ಕ್ರೆಡಿಟರ್ಸ್ ಆಲ್ಸೋ ಏನಾಗಿತ್ತು ಅಂದ್ರೆ 60,000 ಇತ್ತು 2014 ದಲ್ಲಿ, 2015 ದಲ್ಲಿ ಎಷ್ಟಾಗಿದೆ, 40,000 ಆಗಿದೆ. ಸೊ ಕ್ರೆಡಿಟರ್ಸ್ ಆಲ್ಸೋ ಡಿಕ್ರೀಸ್ಡ್. ಸೊ ಲೆಟ್ಸ್ ಟೇಕ್ ಕ್ರೆಡಿಟರ್ಸ್ ಅಂತ ತೆಗೆದುಕೊಳ್ತೀವಿ. ಸೊ ಕ್ರೆಡಿಟರ್ಸ್ ಎಷ್ಟಾಗಿತ್ತು ಅಂದ್ರೆ 60,000 ಇದ್ದದ್ದು 50,000 ಆಗ್ಯದ. ದಟ್ ಮೀನ್ಸ್ ಡಿಕ್ರೀಸ್ಡ್. ಓಕೆ, ಸೊ ಎಷ್ಟು, 60,000 ಇತ್ತು, ಸಾರಿ 60,000 ಇದ್ದದ್ದು 50 ಅಲ್ಲ 40,000 ಆಗ್ಯದ. ಸೊ ಎಷ್ಟಾಗ್ಯದ, 40,000 ಆಗ್ಯದ. ಸೊ 40,000 ಆದ್ರೆ ಎಷ್ಟಾಯ್ತು, ಡಿಡಕ್ಟ್ ಮಾಡಿದಾಗ 20,000 ಬಂತು. ದೆನ್ ಆಫ್ಟರ್ ವರ್ಡ್ಸ್ ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ನೋಡಿದಾಗ, ಬ್ಯಾಂಕ್ ಓವರ್ ಡ್ರಾಫ್ಟ್ ಮೀನ್ಸ್ ಸೊ ಬ್ಯಾಂಕ್ ದಲ್ಲಿ ಇರುವ ಹಣಕ್ಕಿಂತ ಏನ್ ಮಾಡೋದು, ಎಕ್ಸ್ಟ್ರಾ ಅಮೌಂಟ್ ಅನ್ನ ಡ್ರಾ ಮಾಡೋದು, ಅದನ್ನು ನಾವು ಬ್ಯಾಂಕ್ ಓಡಿ ಅಂತ ಕರಿತೀವಿ. ಎಸ್, ದೆನ್ ವಾಪಸ್ ನಾವು ಕೊಡಬೇಕಾಗತ್ತ. ದಟ್ ಈಸ್ ಏನು ಅವರ್ ಲೈಬಿಲಿಟಿ. ಇನ್ನು ಯಾವ ಲೈಬಿಲಿಟಿ ಅಂದ್ರೆ ಕರೆಂಟ್ ಲೈಬಿಲಿಟಿ. ಹಾಗಾದ್ರೆ ಅದ್ರ ಕುರಿತು ಏನ್ ಹೇಳಿದಾನೆ, 2014 ದಲ್ಲಿ 10,000 ಇದ್ದುದು 2015 ದಲ್ಲಿ 15,000 ಆಗಿದೆ, ದೆನ್ ಇನ್ಕ್ರೀಸ್ ಆಗಿದೆ, ತಗೊಂಡು ಬಿಟ್ಟಿದ್ದೀವಿ, ಆಲ್ರೆಡಿ ಆಗಿದೆ. ದೆನ್ ಹಾಗಾದ್ರೆ ಇನ್ನು ಅಸೆಟ್ ಗಳಿಗೆ ನೋಡಿದಾಗ, ಅಸೆಟ್ ಗಳಲ್ಲಿ ಏನಾಗಿತ್ತು, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅನ್ನ ಆಡ್ ಮಾಡಿದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅನ್ನ ಲೆಸ್ ಮಾಡ್ತೀವಿ. ಎಸ್, ದೆನ್ ವೈಸ್ ವರ್ಸ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅನ್ಬೇಕು, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅನ್ಬೇಕು. ಹಾಗಾದ್ರೆ ಅವುಗಳ ಪೈಕಿ ಏನೇನಾಗಿದೆ ನೋಡ್ರಿ, ಸ್ಟಾಕ್ ಏನಾಗಿತ್ತು, ಡಿಕ್ರೀಸ್ ಆಗಿತ್ತು, ಡಿಕ್ರೀಸ್ ಅಲ್ಲಿ ತೆಗೆದುಕೊಂಡಿವಿ. ಡೆಟರ್ಸ್ ಏನಾಗಿತ್ತು, ಡಿಕ್ರೀಸ್ ಆಗಿತ್ತು, ಡಿಕ್ರೀಸ್ ಅಲ್ಲಿ ತೆಗೆದುಕೊಂಡಿವಿ. ಅಕ್ರೂಡ್ ಇನ್ಕಮ್ ಏನಾಗಿತ್ತು, ಸೊ 2014 ದಲ್ಲಿ 5,000 ಇತ್ತು, ದೆನ್ 2015 ದಲ್ಲಿ ಎಷ್ಟಾಗಿದೆ, 10,000 ಆಗಿದೆ. ಎಸ್, ಸೊ ದಟ್ ಮೀನ್ಸ್ ಅಕ್ರೂಡ್ ಇನ್ಕಮ್ ಅದೇನು ನಮ್ಮ ಕರೆಂಟ್ ಅಸೆಟ್ ಏನಾಗಿದೆ ಅಂದ್ರೆ ಇನ್ಕ್ರೀಸ್ ಆಗಿದೆ. ಎಸ್, ಸೊ ಎಷ್ಟು ಅಂತ ಕೇಳಿದ್ರೆ 5,000 ಅಂದ್ರೆ 2014 ದಲ್ಲಿ 5,000 ಇದ್ದದ್ದು 2015 ದಲ್ಲಿ ಎಷ್ಟಾಗಿದೆ, ಸೊ 10,000 ಆಗಿದೆ. ಅಲ್ಲಿ ಏನ್ ಮಾಡಿದಾನೆ, ಒಂದಿಷ್ಟು ಅಕ್ಯೂಸ್ಡ್ ಅಂತ ಕೊಟ್ಟಿದ್ದಾನೆ. ಎಸ್, ದಟ್ ಈಸ್ ಏನು, ಅಕ್ಯೂಸ್ಡ್ ಅಲ್ಲ, ಅದೇನು ಅಕ್ರೂಡ್ ಇನ್ಕಮ್. ಎಸ್, ಸೊ ಅಕ್ರೂಡ್ ಇನ್ಕಮ್. ಸೊ ಅಕ್ರೂಡ್ ಇನ್ಕಮ್ ಎಷ್ಟು ಅಂತ ಕೇಳಿದ್ರೆ 5,000 ಇದ್ದದ್ದು ಎಷ್ಟಾಗಿದೆ, 10,000 ಆಗಿದೆ, ಅಂದ್ರೆ ಹೆಚ್ಚಾಯ್ತು. ಸೊ 10,000 ಮೈನಸ್ 5,000 ಮಾಡಿದಾಗ ಸೊ ಡಿಫರೆನ್ಸ್ ಎಷ್ಟು ಬಂತು, ಚೇಂಜಸ್ 5,000 ಬಂತು. ಸೊ 5,000 ಆದ್ರೆ ಸೊ ಇದನ್ನ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಬ್ಯಾಲೆನ್ಸ್ಗೆ ನಮ್ಮ ಟೋಟಲ್ ಔಟರ್ ಕಾಲಮ್ ಬ್ಯಾಲೆನ್ಸ್ಗೆ ತೆಗೆದುಕೊಂಡು ಹೋಗಬೇಕು. ಹಾಗಾದ್ರೆ ಲೆಸ್ ಅಂತ ಇದೆ, ಲೆಸ್ ಅಂತ ಇರೋದ್ರಿಂದ ನೆಗೆಟಿವ್ ಸೈನ್ ಇದೆ, ನೆಗೆಟಿವ್ ಸೈನ್ ಅಂದ್ರೆ ಮೈನಸ್ ದಲ್ಲಿ ತೆಗೆದುಕೊಳ್ಬೇಕು. ಸೊ ಮೈನಸ್, ಸೊ ಟೋಟಲ್ ಎಷ್ಟಾಗತ್ತೆ ನೋಡ್ರಿ, ಒಂದು
5,000 ಇದೆ, 20 ಇದೆ, 25 ಆಯ್ತು, 30,000. ಸೊ ಮೈನಸ್ 30,000 ಆಯ್ತು. ದೆನ್ ಬ್ಯಾಲೆನ್ಸ್ ಅನ್ನ ತೆಗೆದುಕೊಂಡಾಗ ನಮಗೆ ಎಷ್ಟು ಬರುತ್ತಂದ್ರೆ ಮೇಲ್ಗಡೆ ಪ್ಲಸ್ 5,000 ಇದೆ, ಇಲ್ಲಿ ಮೈನಸ್ 30,000 ಇದೆ. ದೆನ್ ಬ್ಯಾಲೆನ್ಸ್ ಅದರಲ್ಲಿ ಬಂತು, ನೆಗೆಟಿವ್ ದಲ್ಲಿ ಬಂತು. ನೆಗೆಟಿವ್ ಎಷ್ಟು ಅಂದ್ರೆ 25,000. ಓಕೆ, ಸೊ ಮೈನಸ್ ದಲ್ಲಿ ಬಂತು. ಇದನ್ನ ನಾವೇನ್ ಕರಿತೀವಿ, ಕ್ಯಾಶ್ ಫ್ಲೋ ಫ್ರಾಮ್ ಏನು ಆಪರೇಟಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಸೊ ಇದ್ರ ನೆಕ್ಸ್ಟ್ ಏನಾಗತ್ತ ಅಂದ್ರೆ ನಮ್ದು ಇನ್ಕಮ್ ಟ್ಯಾಕ್ಸ್ ಅಂತ ಬೇಕಾಗತ್ತ. ಸೊ ಇನ್ಕಮ್ ಟ್ಯಾಕ್ಸ್ ಅನ್ನ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಲೆಸ್ ಮಾಡ್ತೀವಿ. ಸೊ ಇನ್ಕಮ್ ಟ್ಯಾಕ್ಸ್ ಲೆಸ್ ಮಾಡೋದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ತೀವಿ, ಲೆಸ್ ಲಾಸ್ಟ್ ಇಯರ್ ಏನಾದ್ರೂ ಪ್ರಾಫಿಟ್ ಇತ್ತಂದ್ರೆ ಅದನ್ನು ಏನ್ ಮಾಡ್ತೀವಿ ಅಂದ್ರೆ ಲೆಸ್ ಮಾಡ್ತೀವಿ. ಸೊ ಲೆಸ್ ಮಾಡಿದಾಗ ನಮಗೆ ಲಾಸ್ಟ್ ಬ್ಯಾಲೆನ್ಸಿಂಗ್ ಬರತ್ತ. ಅದು ಯಾವುದು ಅಂತ ಕೇಳಿದ್ರೆ ನೆಟ್ ಕ್ಯಾಶ್ ಫ್ಲೋ, ದಟ್ ಮೇ ಬಿ ಔಟ್ಫ್ಲೋ ಆರ್ ಇನ್ಫ್ಲೋ. ಪಾಸಿಟಿವ್ ಸೈನ್ ದಲ್ಲಿ ಬಂತಂದ್ರೆ ಇನ್ಫ್ಲೋ, ನೆಗೆಟಿವ್ ಸೈನ್ ಅಂದ್ರೆ ಮೈನಸ್ ಸೈನ್ ದಲ್ಲಿ ಬ್ಯಾಲೆನ್ಸ್ ಬಂತಂದ್ರೆ ದಟ್ ಈಸ್ ಔಟ್ಫ್ಲೋ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಇನ್ ದಿಸ್ ಕ್ವಶನ್ ಯಾವುದೇ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಹೇಳಿಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಬರುದಿಲ್ಲ ಇದರಲ್ಲಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಅದ್ರ ಏನಾದ್ರೂ ಪ್ರಾಫಿಟ್ ರಿಲೇಟೆಡ್ ಎಸ್ ಹೇಳಿದಾನೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾನೆ. ಸೊ 40,000 ಅಂತ ಕೊಟ್ಟಿದ್ದಾನೆ. ದಟ್ ಈಸ್ ಏನು ಲಾಸ್ಟ್ ಇಯರ್ ಪ್ರಾಫಿಟ್. ಲಾಸ್ಟ್ ಇಯರ್ ಪ್ರಾಫಿಟ್ ಅಂದ್ರೆ ನಾವೇನ್ ಮಾಡ್ಬೇಕು, ಲೆಸ್ ಮಾಡಬೇಕು. ಇದರಲ್ಲಿ ಲೆಸ್ ಏನ್ ಮಾಡ್ಬೇಕು ಅಂದ್ರೆ ಲೆಸ್ ಪ್ರಾಫಿಟ್ ಅಂಡ್ ಲಾಸ್ ಅನ್ಬೇಕು. ಸೊ ಪ್ರಾಫಿಟ್ ಅಂಡ್ ಲಾಸ್. ಸೊ ಏನು ಹೇಳಿಲ್ಲ ಅಂದ್ರೆ ದಟ್ ಈಸ್ ಅ ಪ್ರಾಫಿಟ್ ಇದೆ. ಸೊ ಪ್ರಾಫಿಟ್, ದೆನ್ ಇದನ್ನ ಲೆಸ್ ಮಾಡಬೇಕಾಗಿದೆ. ಲೆಸ್ ಮಾಡಬೇಕಾಗಿದೆ ಅಂದ್ರೆ ಮೈನಸ್ ತೆಗೆದುಕೊಳ್ಬೇಕು. ಮೈನಸ್ ಎಷ್ಟಿದೆ ಅಂದ್ರೆ 40,000 ಇದೆ. ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟಿದೆ, 40,000 ಇದೆ. ದೆನ್ ಆಫ್ಟರ್ ವರ್ಡ್ಸ್ ನಮಗೆ ಲಾಸ್ಟ್ ಬ್ಯಾಲೆನ್ಸ್ ಬೇಕು, ದಟ್ ಈಸ್ ಕ್ಯಾಶ್ ಫ್ಲೋ ಬೇಕು. ಸೊ ಹಾಗಾದ್ರೆ ಸಿ ದಿ ಬೋತ್ ಅಮೌಂಟ್ಸ್ ಆರ್ ಇನ್ ಮೈನಸ್ ಸೈನ್. ಓಕೆ, ಎರಡು ಅಮೌಂಟ್ಸ್ ಗಳು ಏನಿದಾವೆ ಅಂದ್ರೆ ಮೈನಸ್ ಸೈನ್ ಇದಾವೆ. ಸೊ ಮೈನಸ್ ಇರೋದ್ರಿಂದ ಏನ್ ಮಾಡ್ತೀವಿ ನಾವು, ಇವು ಎರಡೂಗಳನ್ನ ಏನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಸೊ ಆಡ್ ಮಾಡಿದಾಗ ಇದು ಎಷ್ಟಾಯ್ತು ಅಂದ್ರೆ 65,000 ಆಯ್ತು. ಬಟ್ ಸೈನ್ ಮಾತ್ರ ಮೈನಸ್ ಅನ್ನೇ ಇಡ್ತೀವಿ. ಕ್ಲಿಯರ್? ಸೊ ದಿಸ್ ಇಸ್ ಏನು ನಮ್ದು ಕ್ಯಾಶ್ ಫ್ಲೋ. ಹಾಗಾದ್ರೆ ಮೈನಸ್ ಸೈನ್ ದಲ್ಲಿ ಬಂದದ. ಮೈನಸ್ ಸೈನ್ ಮೀನ್ಸ್ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ ಮೀನ್ಸ್ ಏನಾಗಿದೆ, ನಮ್ಮಿಂದ ಕ್ಯಾಶ್ ಹೊರಗೆ ಹೋಗ್ಯದ. ನಮ್ಮಿಂದ ಮೀನ್ಸ್ ಹಿಯರ್ ಫರ್ಮ್ ದಿಂದ ಏನಾಗಿದೆ, ಕ್ಯಾಶ್ ಹೊರಗೆ ಹೋಗ್ಯದ. ದಟ್ ಈಸ್ ಕಾಲ್ಡ್ ಏನು, ಕ್ಯಾಶ್ ಔಟ್ಫ್ಲೋ ಅಂತ ಕರಿತೀವಿ. ಹಾಗಾದ್ರೆ ಆ 65,000 ಏನಂತ ಕರಿತೀವಿ, ಕ್ಯಾಶ್ ಔಟ್ಫ್ಲೋ. ಕ್ಯಾಶ್ ಔಟ್ಫ್ಲೋ ಆರ್ ನೆಟ್ ಕ್ಯಾಶ್ ಔಟ್ಫ್ಲೋ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಆಕ್ಟಿವಿಟಿ. ಕ್ಲಿಯರ್? ಎಸ್. ಅದೇ ಏನಾದ್ರು ಮತ್ತೆ ಏನಾದ್ರು ನಮ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದ ಅಂದ್ರೆ ಕ್ವಶನ್ ದಲ್ಲಿ ಕೊಟ್ಟಿಲ್ಲ. ಬಟ್ ನೆಕ್ಸ್ಟ್ ಇನ್ ಕೇಸ್ ನಿಮ್ ಎಕ್ಸಾಮ್ ಗೆ ಬಂತು ಅಂದ್ರೆ ಇನ್ಕಮ್ ಟ್ಯಾಕ್ಸ್. ಸೊ ಆ ಇನ್ಕಮ್ ಟ್ಯಾಕ್ಸ್ ಅನ್ನ ಇದರಿಂದ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಮತ್ತೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತಾ. ಆ ಬ್ಯಾಲೆನ್ಸಿಂಗ್ ಫಿಗರ್ ಗೆ ನಾವು ಏನಂತ ಕರಿತೀವಿ, ನೆಟ್ ಕ್ಯಾಶ್ ಫ್ಲೋ. ಅದು ಪಾಸಿಟಿವ್ ಆಗಿದೆ ಏನು ಇನ್ಫ್ಲೋ ಅಂತ ಅನ್ಬೇಕು, ನೆಗೆಟಿವ್ ಆಗಿದ್ರೆ ಔಟ್ಫ್ಲೋ ಅಂತ ಅನ್ಬೇಕು. ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ನಾವೇನ್ ಮಾಡಬೇಕು, ಬರಿಬೇಕು. ಕ್ಲಿಯರಾ? ಎಸ್. Then this is about the today's class. Then if you have any doubts regarding the this solution, so idra kuritu enadru nimage enadru doubts idre kindly comment on the same being. I will explain that one. Okay? Yes. Thank you.